ಕಾಶ್ಮೀರದಲ್ಲಿ ಘಟನೆ ಆಗಿದೆ, ಏನು ಹೇಳಿಸ್ಬೇಡ ಇಷ್ಟಪಡ್ತೀರಾ? ತಾವು ಒಂದು ಪ್ರತಿಭಟನೆ ಮಾಡಿದ್ದೀರಾ. ದಿನಾಂಕ 22ರಂದು ಏನು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ದಾಳಿ ಆಯಿತು, ಅದನ್ನು ಖಂಡಿಸಲಿಕ್ಕಾಗಿ ನಿನ್ನೆ ದಿನ ಜುಮ್ಮಾ ಮಸೀದಿಯ ಮತ್ತು ಎಲ್ಲ ಮುಸ್ಲಿಂ ಬಾಂಧವರು ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ. ಆ ಘಟನೆ ಅತ್ಯಂತ ಕ್ರೂರವಾಗಿ ನಾವು ಇಡೀ ಜುಮ್ಮಾ ಮಸೀದಿಯ ಮುಸ್ಲಿಂ ಬಾಂಧವರು, ರಿಪ್ಪನ್ಪೇಟೆಯಲ್ಲಿ ಸುಮಾರು 3 ಮಸೀದಿಗಳಿದೆ. ಒಂದು ಮಕ್ಕಾ ಮಸೀದಿ, ಮಹಿದ್ದೀನ್ ಜುಮ್ಮಾ ಮಸೀದಿ ಮತ್ತು ಬದ್ರಿಯಾ ಜುಮ್ಮಾ ಮಸೀದಿ. 3 ಮಸೀದಿಯ ಎಲ್ಲ ಸಮಸ್ತ ಮುಸ್ಲಿಂ ಬಾಂಧವರು ಅದನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಿಬಿಟ್ಟು ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಆ ಪ್ರತಿಭಟನೆಯ ನೇತೃತ್ವವನ್ನು ನಮ್ಮ ಜುಮ್ಮಾ ಮಸೀದಿ ಅಧ್ಯಕ್ಷರಾದಂಥ ಹಸನಬ್ಬರವರು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಆಸಿಫ್ ಬಾಷಾರವರು, ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಚಾಬು ಸಾಹೇಬ್ರವರು, ನಮ್ಮ ಜುಮ್ಮಾ ಮಸೀದಿಯ ಉಪಾಧ್ಯಕ್ಷರಾದಂಥ ನಮ್ಮ ಹಸನರವರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಆಜಾದ್ರವರು ಮತ್ತು ಮಹಿಯದಿಯವರು ಮತ್ತು ಎಲ್ಲ ಮುಸ್ಲಿಂ ಬಾಂಧವರು ಸೇರಿಬಿಟ್ಟು ನಿನ್ನೆ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇದು ಅಮಾನುಷವಾದಂಥ ದಾಳಿ. ಇದು ಬಹುಶಃ ನಾವು ನಿನ್ನೆ ಯಾವುದೇ ರಾಜಕಾರಣ ಮಾತಾಡಲಿಕ್ಕೆ ಹೋಗಲಿಲ್ಲ. ಈ ದಾಳಿಯ ಹಿಂದೆ ಬಹುಶಃ ಕೇಂದ್ರ ಸರ್ಕಾರದ ಒಂದು ಭದ್ರತೆಯ ವೈಫಲ್ಯವೂ ಕೂಡ ಎದ್ದು ಕಾಣ್ತಾ ಇದೆ ನಮಗೆ. ಆ ದಾಳಿ ನಡೆದಂಥ ಸಂದರ್ಭದಲ್ಲಿ ಸುಮಾರು 2,000 ಜನ ಪ್ರವಾಸಿಗರು ಅಲ್ಲಿ ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಭದ್ರತೆಗಳು ಅಲ್ಲಿ ಇರಲಿಲ್ಲ. ಕಾರಣ ಇಷ್ಟೇ, ಯಾಕೆ ಭದ್ರತೆ ಇರಲಿಲ್ಲ ಅಂದರೆ ಆ ಭದ್ರತೆಗೂ ಮತ್ತು ಕಾಶ್ಮೀರ ಸರ್ಕಾರಕ್ಕೂ ಯಾವುದೇ ಸಂಬಂಧಗಳು ಇಲ್ಲ. ಈಗ ಕಾಶ್ಮೀರ ಒಂದು ರಾಜ್ಯವಾಗಿ ಉಳಿದಿಲ್ಲ, ಅದು ಕೇಂದ್ರಾಡಳಿತ ಪ್ರದೇಶವಾಗಿರೋದ್ರಿಂದ ಅಲ್ಲಿಯ ಪೊಲೀಸ್ ವ್ಯವಸ್ಥೆ ಮತ್ತು ಮಿಲಿಟರಿ ವ್ಯವಸ್ಥೆ ಕೇಂದ್ರದ ಅಧೀನದಲ್ಲಿರುತ್ತೆ. ಹಾಗಾಗಿ ಅಲ್ಲಿ ಯಾವುದೇ ಇಲ್ಲ. ದಾಳಿ ನಡೆದಂಥ ಸಂದರ್ಭದಲ್ಲಿ, ಪ್ರತಿ ಬಾರಿ ದಾಳಿ ನಡೆದಂಥ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು ಹೊರ ರಾಷ್ಟ್ರದಲ್ಲಿ ಇರ್ತಾರೆ. ಅದನ್ನು ಖಂಡಿಸಲಿಕ್ಕಾಗಿ ಕನೇ ಪಕ್ಷ ಅದು ಅವರಿಗೆ ಸಾಂತ್ವನ ಹೇಳಲಿಕ್ಕಾದರೂ ಕೂಡ ಅವರು ಬರಲಿಲ್ಲ. ಅವರು ರಾಜಕೀಯ ಉದ್ದೇಶದಿಂದ ಬಿಹಾರಕ್ಕೆ ಹೋಗಿ ರಾಜಕಾರಣವನ್ನು ಮಾಡ್ತಾರೆ. ಕೇಂದ್ರದ ಹೈ ವೋಲ್ಟೇಜ್ ಭದ್ರತಾ ಸಭೆಯಲ್ಲೂ ಕೂಡ ಅವರು ಭಾಗವಹಿಸಲಿಲ್ಲ. ಅವರ ಪರವಾಗಿ ಈ ದೇಶದ ಗೃಹ ಮಂತ್ರಿಗಳು ಭಾಗವಹಿಸ್ತಾರೆ. ಇದರಿಂದ ನಮಗೆ ಅನಿಸುತ್ತೆ ಇದು ಕೇಂದ್ರದ ಸಂಪೂರ್ಣ ವೈಫಲ್ಯ. ಅದು ಏನು ಸಂಪೂರ್ಣ ಎಲ್ಲ ಪಕ್ಷಗಳ ಸರ್ವ ಪಕ್ಷಗಳ ಸಭೆಯಲ್ಲೂ ಕೂಡ ಕೇಂದ್ರವು ಕೂಡ ಒಪ್ಕೊಂಡಿದೆ, ಇದು ನಮ್ಮ ಭದ್ರತೆಯ ವೈಫಲ್ಯ ಅಂತ ಕೂಡ ಒಪ್ಕೊಂಡಿದೆ. ಆ ದಾಳಿಯ ಹಿಂದೆ ಯಾರಿದ್ದಾರೆ ಅವರಿಗೆ ಅವರ ವಿರುದ್ಧವಾಗಿ ಸೂಕ್ತವಾದಂಥ ಕ್ರಮವನ್ನು ಕೇಂದ್ರ ಸರ್ಕಾರವು ತೆಗೆದುಕೊಳ್ಬೇಕು. ಮತ್ತು ಯಾರ್ಯಾರು ಇವರ ಈ ಭಯೋತ್ಪಾದನೆ ಮತ್ತು ಈ ಭಯೋತ್ಪಾದನೆಯನ್ನು ಮಾಡ್ತಾರೆ ಅವರಿಗೆ ಸಹಕಾರವನ್ನು ಕೊಡ್ತಾರೆ, ಅವ್ರ ವಿರುದ್ಧವೂ ಕೂಡ ಈ ಕ್ರಮವನ್ನು ತಗೋಬೇಕು. ಯಾಕಂದರೆ ಬರೀ ಭಯೋತ್ಪಾದನೆ ಬರೀ ಪಾಕಿಸ್ತಾನದವರೇ ಇಲ್ಲ, ಪಾಕಿಸ್ತಾನದವರಿಗೆ ಅಲ್ಲಿ ಕಾಶ್ಮೀರದಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡ ಸಹಾಯವನ್ನು ಮಾಡ್ತಾರೆ. ಅವ್ರ ವಿರುದ್ಧವೂ ಕೂಡ ಕ್ರಮವನ್ನು ತಗೋಬೇಕು. ಯಾರ್ಯಾರು ಮಾಡ್ತಾರೆ, ಇದರಲ್ಲಿ ಜಾತಿ ಧರ್ಮವನ್ನು ತರೋದಂತಲ್ಲ, ಯಾರೇ ಭಯೋತ್ಪಾದನೆಯನ್ನು ಮಾಡಲಿ, ಯಾರೇ ಅಮಾಯಕರ ಮೇಲೆ ಹಲ್ಲೆ ಮಾಡಲಿ, ಅವ್ರ ವಿರುದ್ಧವಾದಂಥ ಕಠಿಣವನ್ನು ಕ್ರಮವನ್ನು ತೆಗೆದುಕೊಳ್ಬೇಕು. ಮುಂದೆ ಯಾವತ್ತೂ ಈ ಥರದ ಆಗಬಾರ್ದು. ನೀವು ಪಾಕಿಸ್ತಾನದ ವಿರುದ್ಧವಾಗಲಿ ಭಯೋತ್ಪಾದನೆಯ ವಿರುದ್ಧವಾಗಲಿ ಯಾವುದೇ ಕ್ರಮವನ್ನು ತೆಗೆದುಕೊಂಡರೂ ಕೂಡ ಇಲ್ಲಿಯ ಮುಸಲ್ಮಾನರು, ಈ ದೇಶದ ಮುಸಲ್ಮಾನರು ಪ್ರಥಮವಾಗಿ ಈ ದೇಶದ ಪರವಾಗಿ ನಿಲ್ತಾರೆ ಅಂತಕ್ಕಂಥದ್ದನ್ನು ನಾವು ಭಾಳ ಸಂತೋಷದಿಂದ ಹೇಳ್ತೇವೆ. ಯಾಕಂದರೆ ನಾವು ಈ ಮಣ್ಣಿನಲ್ಲೇ ಹುಟ್ಟಿದವರು ಅಥವಾ ಈ ಮಣ್ಣಿನಲ್ಲೇ ಮಣ್ಣಾಗ್ತಕ್ಕಂಥವ್ರು. ದೇಶ ನಮಗೆ ಮೊದಲು, ಆನಂತರ ನಮಗೆ ಬೇರೆ. ಹಾಗಾಗಿ ಭಯೋತ್ಪಾದನೆಯ ವಿರುದ್ಧ ಯಾರೇ ಸಹಕಾರವನ್ನು ಕೊಡಲಿ, ಅವರ ವಿರುದ್ಧ ಯಾವುದೇ ರಾಷ್ಟ್ರವನ್ನು ಕೊಡಲಿ, ಇಡೀ ಒಕ್ಕಲಿನ ಪ್ರಪಂಚದ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಕೂಡ ಇದನ್ನು ಖಂಡಿಸಿದ್ದಾರೆ. ನಾವು ಕೂಡ ಅತ್ಯಂತ ಕಠಿಣ ಶಬ್ದಗಳಿಂದ ಇದನ್ನು ಖಂಡಿಸ್ತೇವೆ. ನನ್ನ ಹೆಸರು ಆಸಿಫ್ ಬಾಷಾ ಅಂತ, ಗ್ರಾಮ ಪಂಚಾಯತಿ ಮೆಂಬರ್, ತಾಲೂಕು ಮೈನಾರಿಟಿ ಪ್ರೆಸಿಡೆಂಟು ಮತ್ತು KDP ತಾಲೂಕು KDP ಮೆಂಬರ್. ನಿನ್ನೆ ದಿವಸ ನಾವು ಏನು ಪಹಲ್ಗಾಮ್ ದಾಳಿಯಾಗಿದೆ 2005 ಏಪ್ರಿಲ್ 22ರಂದು, ಅದ್ರ ವಿರುದ್ಧ ನಿನ್ನೆ ಇಡೀ ಮುಸ್ಲಿಂ ಸಮಾಜ ನಮ್ಮ ತಾಲೂಕಿನಾದ್ಯಂತ ಮತ್ತು ನಮ್ಮ ರಿಪ್ಪನ್ಪೇಟೆಯಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ಬಂದು ನಿನ್ನೆ ಒಂದು ಪ್ರತಿಭಟನೆ ಮಾಡಿದ್ದೀವಿ. ನಿನ್ನೆ ಜುಮ್ಮಾ ನಮಾಜಿನ ನಂತರ ನಾವು ಹೇಳೋದು ಇಷ್ಟೇ, ಈ ದೇಶದಲ್ಲಿ ಮಾನವೀಯತೆ ಉಳಿಬೇಕು, ಶಾಂತಿ ಉಳಿಬೇಕು, ಉಗ್ರವಾದ ಮತ್ತು ಭಯೋತ್ಪಾದನೆ ಇಲ್ಲಿ ಕೊನೆಗೊಳ್ಳಬೇಕು. ಈ ದೇಶದಲ್ಲಿ ಏನೇ ಒಂದು ಘಟನೆಗಳಾದಾಗ ಮುಸ್ಲಿಂ ಸಮುದಾಯವನ್ನು ಅಪರಾಧಿ ಸ್ಥಾನಕ್ಕೆ ತಗೊಂಡು ನಿಲ್ಲಿಸ್ತಾರೆ. ಯಾವುದೋ ಪಾಕಿಸ್ತಾನ ಮುಸ್ಲಿಂ ಬಾಂಬ್ ಹಾಕಿದಾಗ ಭಾರತದ ಮುಸ್ಲಿಮಿಗೆ ಅಪರಾಧಿ ಸ್ಥಾನ ಶಿಕ್ಷೆಗೆ ಗುರಿ ಹಾಕಿಸ್ತಾರೆ. ಇದರಿಂದ ನಮಗೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ನಾವು ಈ ದೇಶದಲ್ಲಿ ಹುಟ್ಟಿದ್ದೀವಿ, ನಮಗೆ ದೇಶ ಮೊದಲು, ಧರ್ಮ ಆಮೇಲೆ. ಫಸ್ಟು ದೇಶನ ಚೆನ್ನಾಗಿದ್ದರೆ ಇಲ್ಲಿ ಧರ್ಮ ಯಾವ ರೀತಿ ಬೇಕಾದರೂ ಉಳಿಯುತ್ತೆ. ದೇಶನೇ ಉಳಿದಿಲ್ಲ ಅಂತ ಹೇಳಿದ್ರೆ ಧರ್ಮ ಉಳಿಯಲ್ಲ. ಹಾಗಾಗಿ ಈ ರೀತಿಯ ದಾಳಿಗಳಾದಾಗ ಧರ್ಮವನ್ನು ತಗೊಬಂದು ಧರ್ಮದಲ್ಲಿ ಅಮಾಯಕ ಜನರನ್ನ ಅದರಲ್ಲಿ ಸಿಕ್ಕಿಸಿ ಅಲ್ಲಿ ರಾಜಕೀಯ ಮಾಡೋದು ಈ ದೇಶದ ಕೆಲ ಮಾಧ್ಯಮಗಳು, ಇವತ್ತು ಹೇಳಬೇಕಂತ ಹೇಳಿದ್ರೆ ಕೆಲ ಮಾಧ್ಯಮಗಳು ಈ ದೇಶದಲ್ಲಿ
ಕೋಮುವಾದವನ್ನು ಬಿತ್ತುವ ಕೆಲ ಮಾಧ್ಯಮಗಳು. ಈಗ ನಾವು ಮೊನ್ನೆ ನೋಡಿದ್ವಿ, ಎಲ್ಲೋ ಕಾಶ್ಮೀರ ಈ ದೇಶದ ಒಂದು ಸ್ವರ್ಗ, ಹಾಗಾಗಿ ಅಲ್ಲಿ ಎಲ್ಲ ಭಾಗದ ಪ್ರವಾಸಿಗರು ಅಲ್ಲಿ ಹೋಗ್ತಾರೆ. ಆ ಪ್ರವಾಸಿಗರು ಹೋದಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಇಸ್ಲಾಂ ಉಗ್ರವಾದವನ್ನು ಬೆಂಬಲಿಸಲಿಲ್ಲ. ಇಸ್ಲಾಂ ಶಾಂತಿ, ಸೌಹಾರ್ದತೆ, ಸಹೋದರತೆ, ಭ್ರಾತೃತ್ವ ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿರೋದು. ಇಸ್ಲಾಂ ಒಂದು ಶಾಂತಿಯುತವಾದ ಧರ್ಮ. ಇಲ್ಲಿ ಯಾವುದೇ ಒಂದು ದಾಳಿಗಳಾದಾಗ ಧರ್ಮವನ್ನು ಹೇಳ್ತಾ ಬಂದುಬಿಡ್ತಾರೆ. ಅದು ನಮಗೆ ತುಂಬ ನೋವಾಗುತ್ತೆ. ನಮಗೂ ಪಾಕಿಸ್ತಾನದ ಮುಸ್ಲಿಮ್ಸಿಗೂ ಸಂಬಂಧನೇ ಇಲ್ಲ. ನಾವು ಈ ದೇಶದಲ್ಲಿ ಹುಟ್ಟಿದ್ದೀವಿ, ಈ ದೇಶದಲ್ಲಿ ಮಣ್ಣಾಗ್ತೀವಿ. ಹಾಗಾಗಿ ಮಾಧ್ಯಮಗಳು ಈ ರೀತಿಯ ಒಂದು ಸುಳ್ಳು ಅಪಪ್ರಚಾರ ಮಾಡಿದಾಗ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಆವಾಗ ಈ ದೇಶ ಶಾಂತಿಯಾಗಿರುತ್ತೆ ಅಂತ ನನ್ನದೊಂದು ಅಭಿಪ್ರಾಯ. ಮತ್ತು ಅವತ್ತು ಏನು ದಾಳಿ ಆದಾಗ ಒಬ್ಬ ಕುದುರೆ ಸವಾರ ತನ್ನ ಜೀವವನ್ನು ಪಣಕ್ಕಿಟ್ಟು ಅಲ್ಲಿರುವಂತಹ ಏನು ಈಗ ಶಿವಮೊಗ್ಗದ ಮಂಜುನಾಥ್ ಇರ್ಬೋದು, ಬೆಂಗಳೂರಿನ ರಾಜೇಶ್ ಇರ್ಬೋದು, ಮತ್ತೊಬ್ಬರು ಹೆಸರೇನ ಇದೆ, ಆ ಸಂದರ್ಭದಲ್ಲಿ ಇವ್ರು ಹೋಗಿ ಕಾಪಾಡಿದ್ದಾರೆ. ಅವರಿಗೆ ಆ ಗಂಡನನ್ನು ಕಳ್ಕೊಂಡಂತಹ ಕುಟುಂಬ ಸಮೇತ ಕಾಶ್ಮೀರದ ಮುಸ್ಲಿಮ್ಸ್ ಬಂದು ನಮ್ಮನ್ನು ಕಾಪಾಡಿದ್ರು. ಒಬ್ಬ ಕುದುರೆ ಸವಾರ ಅವನ ಜೀವನ ಪಣಕ್ಕಿಟ್ಟು ಆ ಭಯೋತ್ಪಾದಕರ ಕೈಯಲ್ಲಿರುವಂತಹ ರೈಫಲನ್ನು ತೆಗಿಯೋಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಅವನಿಗೂ ಶೂಟ್ ಮಾಡಿ ಅವನು ಸತ್ತೋಗಿದ್ದಾರೆ. ಅಲ್ಲಿ ಸತ್ತಿದ್ರಲ್ಲಿ ಮುಸ್ಲಿಮ್ಸು ಕುಟುಂಬಗಳ ಸಮೇತ ಸತ್ತಿದೆ. ಈ ರೀತಿ ಈ ಮಾಧ್ಯಮಗಳು ಇದನ್ನು ಬಿತ್ತನೆ ಮಾಡಬೇಕಾದ್ರೆ ಈ ವಿಚಾರ ತೋರಿಸಲ್ಲ. ಅಲ್ಲಿ ಬಿಸ್ಮಿಲ್ಲಾ ಅಂತ ಹೇಳಿ ಬಂದರು ಅಂತ ಹೇಳ್ತಾರೆ ಬಿಟ್ಟರೆ ಮಾಧ್ಯಮದವರು ಬಿಸ್ಮಿಲ್ಲಾ ಅಂತ ಹೇಳಿ ಇಲ್ಲಿ ಎರಡು ಮಕ್ಕಳನ್ನ, ಒಂದು ತಾಯಿ ಒಬ್ಬ ಮಗನ ಕಾಪಾಡಿದ ವಿಚಾರ ಮಾಧ್ಯಮ ತೋರಿಸೋದೇ ಇಲ್ಲ. ನನ್ನ ಹೆಸರು ಹಸನಬ್ಬ ಅಂತೇಳಿ ಮೊಹಿದ್ದೀನ್ ಜುಮ್ಮಾ ಮಸೀದಿ ರಿಪ್ಪನ್ಪೇಟೆಯ ಅಧ್ಯಕ್ಷರಾಗಿದ್ದೀನಿ. ನಿನ್ನೆ ನಾವು ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂತಹ ಘಟನೆಯ ಬಗ್ಗೆ ಒಂದು ಪ್ರೊಟೆಸ್ಟ್ ಮಾಡಿದ್ವಿ. ಇದು ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದರೆ, ನಮ್ಮ ಸ್ನೇಹಿತರು ಹೇಳಿದಂತೆ ಈಗ ಅದು ಕೇಂದ್ರ ಸರ್ಕಾರದ ವೈಫಲ್ಯನೇ ಅಂತಲೇ ಹೇಳ್ಬೋದು. ಯಾಕೆಂತೇಳಿದರೆ ಅಲ್ಲಿ ಒಂದು ಗಂಟೆ ಆದರೂ ಕೂಡ ಮಿಲ್ಟ್ರಿ ಅಲ್ಲಿ ಬರಲಿಲ್ಲ. ಅದು ಅಲ್ಲದೆ ಅಲ್ಲಿ ಮಿಲ್ಟ್ರಿಯ ಸೆಕ್ಯೂರಿಟಿ ಇರಲಿಲ್ಲ. ಇಷ್ಟು ಜನ ಸಾಯ್ತಾ ಇದ್ದಾರೆ ಅಂತೇಳಿದರೆ ಹಾಗಾದರೆ ಯಾವ ರೀತಿಯಾಗಿ ಇದನ್ನು ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಗೊತ್ತಾಗ್ತಾ ಇಲ್ಲ. ಈಗ ದೇಶ ಅಂತಕ್ಕಂಥದ್ದು ನಮ್ಮ ಒಂದು ಆತ್ಮ ಇದ್ದಂತೆ ನಮ್ಮ ಹೃದಯದಲ್ಲಿ ಇದನ್ನು ಇಟ್ಕೊಳ್ಬೇಕು ಬಿಟ್ಟು ನಾವು ಆ ದೇಶದಲ್ಲಿ ರಾಜಕೀಯವನ್ನು ಮಾಡಬಾರ್ದು. ಯಾವತ್ತೂ ದೇಶ ರಾಜಕೀಯ ಮಾಡಲಿಕ್ಕೆ ಇರ್ತಕ್ಕಂಥದ್ದಲ್ಲ. ರಾಜಕೀಯನೇ ಬೇರೆ, ದೇಶನೇ ಬೇರೆ. ದೇಶ ಎಂದಾಗ ಒಂದು ಪ್ರೀತಿ, ವಿಶ್ವಾಸ, ಸ್ನೇಹ ಅದರಲ್ಲಿ ಬರಬೇಕು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಿಂದೂಗಳು ಅಂತಕ್ಕಂತಹ ಭೇದ ಭಾವ ಏನಿಲ್ಲ. ಯಾವುದೇ ಭಾರತೀಯ ಮುಸಲ್ಮಾನರಾಗಿರ್ತಕ್ಕಂಥವರು ಏನು ಮಾಡೋದಿಲ್ಲ, ಯಾವುದೇ ಟೆರ್ರಿಸ್ಟ್ ಆಗಿರೋದಿಲ್ಲ. ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥವ್ರು ಮುಸಲ್ಮಾನರು ಆಗಿರೋದಿಲ್ಲ. ಟೆರ್ರಿಸ್ಟ್ ಅಂತಕ್ಕವನಿಗೆ ಜಾತಿ, ಧರ್ಮ ಅಂತಕ್ಕಂತಹ ಭೇದ ಭಾವನೆ ಇಲ್ಲ. ಅವನೊಬ್ಬ ಟೆರ್ರಿಸ್ಟ್, ಅವನು ಮುಸಲ್ಮಾನನೇ ಆಗಿರಲಿ ಅಥವಾ ಹಿಂದೂನೇ ಆಗಿರಲಿ, ಯಾವುದೇ ಜಾತಿಯವನಾಗಿರಲಿ, ಆ ಟೆರ್ರಿಸ್ಟ್ ಅಂತಕ್ಕಂಥದ್ದು ಒಂದು ಜಾತಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾವುದೇ ಕಾರಣಕ್ಕೂ ಮುಸಲ್ಮಾನರನ್ನ ಬ್ಲೈಂಡ್ ಮಾಡಬಾರ್ದು. ಇವರು ಮುಸಲ್ಮಾನರು ಟೆರ್ರಿಸ್ಟ್ರವರು ಅಂತಕ್ಕಂಥದ್ದನ್ನು ಹೇಳಬಾರ್ದು. ಇದು ಅವ್ರು ನಿಜವಾಗ್ಲೂ ಅದು ಕೂಡ ಅವ್ರು ಮಾಡ್ತಕ್ಕಂಥ ರಾಜಕೀಯನೇ ಅಂತಕ್ಕಂಥದ್ದು ನನಗೆ ಅನ್ನಿಸ್ತಾ ಇದೆ.